ಇಷ್ಟು ನೋಡಿ ರಾಜ್ಯ ರಾಜಕೀಯಕ್ಕೆ ದಳಪತಿ ಎಂಟ್ರಿ ಕೊಡ್ತಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾ ಇರುವಂತದ್ದು. ಇದೀಗ ಸಂಕ್ರಾಂತಿ ದಿನವೇ ಸುಳಿವು ಕೊಟ್ರ ಕುಮಾರಸ್ವಾಮಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ದಳಪತಿ ಗರ್ಜನೆಗೆ ಅಖಾಡ ಸಜ್ಜಾಯ್ತಾ, ಶೀಘ್ರವೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಏನಾದರೂ ಕೊಟ್ಟಿದ್ದಾರೆ ಎಚ್ಡಿಕೆ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಹೌದು, ನಮ್ಮ ರಾಜಕೀಯಕ್ಕೆ ದಳಪತಿ ಎಂಟ್ರಿ ಕೊಡ್ತಾರಾ ಅನ್ನೋ ಪ್ರಶ್ನೆ. ರಾಜ್ಯ ರಾಜಕೀಯಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಎಂಟ್ರಿ ಕೊಡ್ತಾರಾ ಅನ್ನೋ ಪ್ರಶ್ನೆ. ಇವತ್ತು ಸಂಕ್ರಾಂತಿ ಹಬ್ಬ, ಹಾಗಾಗಿ ಈ ಒಂದು ದಿನವೇ ಏನಾದ್ರೂ ಸಿಹಿ ಸುದ್ದಿ ಕೊಡ್ತಾರಾ? ದಳಪತಿ ಗರ್ಜನೆಗೆ ಅಖಾಡ ಸಜ್ಜಾಯ್ತಾ, ಶೀಘ್ರವೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಏನಾದ್ರೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಚ್ಡಿಕೆ ಅನ್ನೋ ಪ್ರಶ್ನೆ. ನೋಡಿ, ನಮ್ಮ ರಾಜ್ಯ ರಾಜಕೀಯಕ್ಕೆ ದಳಪತಿ ಎಂಟ್ರಿ ಕೊಡ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ನಮ್ಮ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ, ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಕೂಡ ಮುಂಬರುವಂತಹ ಚುನಾವಣೆಗಳಿಗೆ ಎಲ್ಲಾ ಪಕ್ಷ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯಕ್ಕೆ ಎಚ್ಡಿಕೆ ವಾಪಸ್ ಆಗ್ತಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಎಚ್ಡಿಕೆ ಕಮ್ ಬ್ಯಾಕ್ ಮಾಡ್ತಿದ್ದಾರಾ? ಹಾಗಾದ್ರೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತೀನಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡ್ತಾರೆ. ರಾಜಕಾರಣದಿಂದ ನಾನು ದೂರ ಸರಿಯೋದಿಲ್ಲ, ಯಾವಾಗ ಬರಬೇಕು ಅಂತ ಹೇಳಿ ಶೀಘ್ರದಲ್ಲೇ ತೀರ್ಮಾನ ಮಾಡ್ತೀನಿ. ಬೆಂಗಳೂರಿನಲ್ಲಿ ಇದೀಗ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ರಿಯಾಕ್ಟ್ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಎಚ್ಡಿಕೆ ಕಮ್ ಬ್ಯಾಕ್ ಮಾಡ್ತಿದ್ದಾರಾ? ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಎಷ್ಟು ದಿನ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ರು. ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿರುವಂತಹ ಎಚ್ಡಿಕೆ ಅವರು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಅದರಲ್ಲೂ ಕೂಡ ಯಾವಾಗ ಒಂದು ಟಾಕ್ಸಿಕ್ ಅನ್ನುವಂತ ಟೀಸರ್ ರಿಲೀಸ್ ಆಯಿತು, ಟೀಸರ್ ರಿಲೀಸ್ ಆದ ನಂತರ ಆ ಒಂದು ವಿಡಿಯೋದಲ್ಲಿ ಎಐ ಎಡಿಟಿಂಗ್ ಮಾಡುವ ಮೂಲಕ ಇಲ್ಲಿ ಎಚ್ಡಿಕೆ ಅವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅನ್ನುವಂತಹ ಎಡಿಟಿಂಗ್ ಮಾಡಿ ಆ ಒಂದು ವಿಡಿಯೋಸ್ಗಳನ್ನ ವೈರಲ್ ಮಾಡಲಾಯಿತು. ಇದರಲ್ಲಿ ಎಚ್ಡಿಕೆ ಅವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲೂ ಕೂಡ ಡ್ಯಾಡೀಸ್ ಹೋಮ್ ಅನ್ನುವಂಥ ಡೈಲಾಗ್ನ ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಹೇಳುವಂಥ ರೀತಿಯಲ್ಲಿ ಎಡಿಟ್ ಮಾಡಿ ಇದನ್ನ ವೈರಲ್ ಮಾಡಲಾಯಿತು. ಇದೇ ಒಂದು ಬೆನ್ನಲ್ಲೇ ಯಾವಾಗ ಮಾಧ್ಯಮದವರು ಪ್ರಶ್ನೆ ಮಾಡ್ತಾನೆ ಇದ್ರು ಪದೇ ಪದೇ, ಇದೀಗ ಎಚ್ಡಿಕೆ ಅವರು ಮತ್ತೊಮ್ಮೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅನ್ನುವಂಥ ಸುಳಿವನ್ನ ಏನಾದರೂ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ, ನಾನು ನಮ್ಮ ರಾಜಕಾರಣದಿಂದ ದೂರ ಸರಿಯೋದಿಲ್ಲ, ಯಾವಾಗ ಬರಬೇಕು ಅಂತ ಹೇಳಿ ಬೇಗನೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಮತ್ತೊಮ್ಮೆ ಎಚ್ಡಿಕೆ ವಾಪಸ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಬಹುಮುಖ್ಯವಾದಂಥ ಕಾರಣ, ಈ ಪ್ರಶ್ನೆ ದಿಢೀರಾಗಿ ಯಾಕೆ ಬಂತು ಅಂತಂದ್ರೆ ಈ ಒಂದು ಟಾಕ್ಸಿಕ್ ಟೀಸರ್ ಅನ್ನುವಂಥ ವಿಡಿಯೋ ಯಾವಾಗ ವೈರಲ್ ಆಯಿತು, ಇದರಲ್ಲಿ ಭರ್ಜರಿಯಾಗಿ ಎಂಟ್ರಿ ಕೊಡ್ತಾ ಇರುವಂಥದ್ದು, ಅಂದ್ರೆ ಯಶ್ ಜಾಗದಲ್ಲಿ ಎಂಟ್ರಿ ಕೊಡ್ತಾ ಇರುವಂಥದ್ದು ಎಚ್ಡಿಕೆ. ಡ್ಯಾಡೀಸ್ ಹೋಮ್ ಅನ್ನುವಂಥ ಒಂದು ಡೈಲಾಗ್ನ ಹಾಕಿ ಎಐ ಎಡಿಟಿಂಗ್ ಮಾಡುವ ಮೂಲಕ ಬೇರೆ ಪಕ್ಷದವರು ಟೀಕೆ ಮಾಡಬೇಕು ಅಂತ ಹೇಳಿ ಇಂಥ ವಿಡಿಯೋಗಳನ್ನು ವೈರಲ್ ಮಾಡ್ತಿದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರ್ತಾರೆ, ಆ ಒಂದು ವಿಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ. ನೋಡ್ತಾ ಇದೀವಿ, ಒಂದ್ ಕಡೆ ಈ ಒಂದು ವಿಡಿಯೋನೇ ವೈರಲ್ ಆಗ್ತಾ ಇದೆ. ಹಾಗಾಗಿ ಈ ಬೆನ್ನಲ್ಲೇ ಇದೀಗ ಎಚ್ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್, ನೋಡ್ತಾ ಇದೀವಿ ಒಂದು ಕಡೆ ಈ ಒಂದು ಟಾಕ್ಸಿಕ್ ಟೀಸರ್ ಅಲ್ಲಿ ಮಾಡಿರುವಂತಹ ಎಐ ವಿಡಿಯೋ ಇರ್ಬೋದು, ಅದಾದ ನಂತರ ಇದೀಗ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಎಂಟ್ರಿ ಕೊಡ್ತೀನಿ, ಕಮ್ ಬ್ಯಾಕ್ ಮಾಡ್ತೀನಿ ಅನ್ನೋಂಥ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡ್ತಾರೆ, ಅಥವಾ ಮುಂಬರುವಂತ ಚುನಾವಣೆನ ಎಲ್ಲಾದ್ರೂ ಗಮನದಲ್ಲಿ ಇಟ್ಕೊಂಡಿದ್ದಾರಾ ಅಂತ? ಕೇಂದ್ರ ಸಚಿವರಾಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಒಂದ್ ಕಡೆ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯಕ್ಕೂ ಮತ್ತೆ ಮರಳಿ ಬರ್ತಾರೆ ಅನ್ನುವಂತಹ ಸುದ್ದಿ ಕೂಡ ಇತ್ತೀಚೆಗೆ ಅವರ ಅಭಿಮಾನಿಗಳ ಕಡೆಯಿಂದ ಒಂದು ಎಐ ವಿಡಿಯೋ ಕೂಡ ಮಾಡಿದ್ರು. ಟಾಕ್ಸಿಕ್ ಸಿನಿಮಾದ ಮಾದರಿಯಂತೆ ಒಂದ್ ರೀತಿಯಲ್ಲಿ ಬ್ಯಾಕ್ ಇಸ್ ಹೋಮ್ ಅನ್ನುವಂತಹ ರೀತಿಯಲ್ಲಿ ಎಐ ವಿಡಿಯೋನು ಕೂಡ ಮಾಡಿದ್ರು. ಆ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಸಾಕಷ್ಟು ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಮತ್ತೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ಕೆಲವರು ಕೂಡ ಆ ಒಂದು ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು, ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇತ್ತು.
ಆದ್ರೆ ಇದೀಗ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಮತ್ತೆ ಮರಳಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅನ್ನುವಂತಹ ಚರ್ಚೆಗಳು ಕೂಡ ಸಾಕಷ್ಟು ಹೆಚ್ಚಾಗಿದ್ವು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಪುಷ್ಟಿ ಎಂಬಂತೆ ಸ್ವತಃ ಕುಮಾರಸ್ವಾಮಿ ಅವರೇ ಇವತ್ತು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದಷ್ಟು ಬೇಗನೆ ಬರ್ತೇನೆ ಅನ್ನುವಂಥದ್ದು, ಯಾವಾಗ ಬರ್ತೇನೆ ಅಂತಕ್ಕಂಥದ್ದು ಶುಭಗಳಿಗೆ ನೋಡ್ಕೊಂಡು ಹೇಳ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇವತ್ತು ಕುಮಾರಸ್ವಾಮಿ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಅಂದ್ರೆ ಸಾಕಷ್ಟು ರೋಶಿನಿ, ಕುಮಾರಸ್ವಾಮಿ ಅವರು ರಾಜಕಾರಣ ಅಂತಕ್ಕಂಥದ್ರ ರೀತಿಯಲ್ಲಿ ಹಲವಾರು ತಂತ್ರಗಾರಿಕೆಯನ್ನ ಹೂಡ್ತಾರೆ. ಅವರು ಕೇಂದ್ರಕ್ಕೆ ಹೋಗ್ತಾರೋ ಹೋಗಲ್ವೋ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಇತ್ತು. ಯಾಕಂತಂದ್ರೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಅವರೇ ಪ್ರಮುಖ ಕಾರಣಕರ್ತರು. ಮತ್ತೆ ಅವರ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಆಗಿರ್ಬೋದು, ಇಬ್ಬರು ಕೂಡ ಸಹಿತ ನಾಯಕರು ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿರ್ತಕ್ಕಂಥವ್ರು. ಅಂತ ಸಂದರ್ಭದಲ್ಲಿ ಅವರು ಕೇಂದ್ರಕ್ಕೆ ಹೋಗ್ತಾರೋ ಹೋಗಲ್ಲ ಅನ್ನುವಂತ ಚರ್ಚೆಗಳಿದ್ವು. ಆದ್ರೆ ಅದ್ರ ಬಗ್ಗೆ ಕೂಡ ಒಂದಿಷ್ಟು ಈ ತರ ಆಗಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವ ಮುಖಾಂತರ ಒಂದು ಸುಳಿವನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರುವಂತ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಒಂದು ವಿಡಿಯೋ ವೈರಲ್ ಮಾಡ್ತಾರೆ. ಅದಾದ ಬಳಿಕ ಅವರೇ ಇವತ್ತು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಮುಂಬರ್ತಕ್ಕಂತ 2028 ವಿಧಾನಸಭಾ ಚುನಾವಣೆಗೆ ಏನಾದ್ರೂ ಎಂಟ್ರಿ ಕೊಡ್ತಾರಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅವರು ಸಂಸದರು ಕೂಡ ಈಗ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಮರಳಿ ರಾಜ್ಯದ ಚುನಾವಣೆಗೆ ಅವರು ನಿಲ್ಲುವಂತ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಅವರ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಹಾಗಾಗಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿದ್ರು, ಅಂದ್ರೆ ಬಿಜೆಪಿ ಜೊತೆ ವಿಲೀನರ ಆಗ್ತಾರೆ ಅನ್ನುವಂತ ರೀತಿಯಲ್ಲಿ. ಆದ್ರೆ ಕುಮಾರಸ್ವಾಮಿ ಅವರು ಇವತ್ತು ತಿರುಗೇಟನ್ನ ಕೊಡುವ ಮುಖಾಂತರ ಅಂದ್ರೆ ನಾನ್ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ, ನಮ್ಮದೇ ಪಕ್ಷದಿಂದ ಕೂಡ ಗಟ್ಟಿ ಆಗುತ್ತೆ ಅನ್ನುವಂತ ರೀತಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂತ ಹೇಳಿಕೆ ಇತ್ತು. ಆದ್ರೆ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದಾವೆ. ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅದೇ ಮೈತ್ರಿ ಇರುತ್ತಾ ಅಥವಾ ಅವರೇ ಸ್ವತಂತ್ರವಾಗಿ ಬರ್ತಾರಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಎಡೆ ಮಾಡಿ ಕೊಡ್ತಾ ಇದೆ ರೋಶಿನಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.